ಏನಾಯ್ತು ಇನ್ನೂ ಬರಲೇ ಇಲ್ಲ ನೋಡು. ಇವತ್ತರ ಬರ್ತತೇನಿಲ್ಲ. ಏನು ಹೋಗೈತಿ ಏನೈತಿ? ಪಾಕೆಟ್ ಹಾಲು ತಂದ್ರೆ ಗಿಡ ಆಗೋದಿಲ್ಲ ಬಿಡೋದಿಲ್ಲ, ಹಾರು ಗಿಡಿಸ್ಲೇತಾವೆ. ಎಷ್ಟು ಹಾಲು ತಂದ್ರೂ ಪಾಕೆಟಿನೂ ಗಿಡ ಆಗೋದಿಲ್ಲ. ನಿನ್ನೆ ಮದಿಂದ ಒಂದು ತಶರ ಮತ್ತು ಹೊಳ್ಳಿ ನಿನ್ನ ಸಂಜೆ ಮೂರು ನಿನ್ನೆ ಎರಡು ಯಾವ ಹೊಳ್ಳಿ ಇವತ್ತು ನೋಡಿದ್ರೆ ಹಾಲ ಇಲ್ಲ ಮುಂಜಾನಿಂದ. ನಮಗೆ ಕರಿ ಚಾ ಹೋಗೋದಿಲ್ಲ ಬಿಡೋದಿಲ್ಲ. ಮುಂಜಾನಿಂದ ಬರೀ 2 ಸತಿ ಆಯ್ತು ನೋಡಿ ಅಂತದ್ರಾಗ ಕರಿ ಚಾ ಕುಡಿಯಾಕತ್ತ. ಏನು ಮಾಡ್ಬೇಕಿನ್ನು ಮತ್ತೆ? ಪಾಕೆಟ್ ಹಾಲು ನೋಡಿದ್ರೆ ಈಗ ತರಿಸಿದ್ಯಾ ಅಂತಂದ್ರೆ ಮತ್ತೆ ಖಾಲಿ ನಾವು ಮತ್ತೊಂದು ಸಂಜೆ ಮುಂದೆ ಮತ್ತೊಂದು ತರಿಸೋದು. ಇವ ಹಾರು ಗಿಡ್ಲೆತ್ತಾವೆ. ಈಕಿ ಪಂಕಜ ಅಲ್ಲ ಅಲ್ಲಿ ಮಾಡತ್ತಾಳೆ. ಏ ಬಾರಲಿ ಪಂಕಜ, ಆ ಕಡೆ ಹೊಂಟಿಲ್ಲ ಬಾ ಇಲ್ಲಿ. ಅಕ್ಕ ಏನು ಮಾಡಕತ್ತಿದ್ದಿ? ಕೆಲಸ ಎಲ್ಲ ಆಗೈತೇನೆ? ಹೌದ್ಲೆ, ಇಲ್ಲಿ ಹಾದ ಹೋಗಿ ನೀನೆ ನಾ ಇದ್ದೇನೆ ಇಲ್ಲ ಬಾಕಲ್ಲಾಗ. ಮತ್ತೆ ನನ್ನ ನೋಡಿ ಮಾತಾಡ್ಸ್ಲಂಗ ಆ ಕಡೆ ಹೋಗಿಯಲ್ಲ. ಅದಾಟಿ ಹೋಗೋ ನೋಡಿ ನೀವ ನಿಮ್ಮ ಮನೆ ಬಾಕಲ್ಲಾಗ ನೀವ್ಯಾರು ಕಾಣಿಸ್ಲಿಲ್ಲ. ಅಲ್ಲೇ ಕೌದಿ ಹೊಲಿತಾರ ಅಂದ್ರೆ ಇವ ಒಂದೆರಡು ಪತ್ಲಾರ ಕೊಟ್ಟು ಕೌದಿ ಹೊಲಿಸಿದ್ರ ಅಂತಂದೇಳಿ ಕೌದಿ ಹೊಲಿಯಾಕ ಕೊಡಾಕ ಹೋಗಿದ್ದೆ ನೋಡು. ಹೊಲಿತಾರಲ್ಲ ಕೌದಿ, ಆದ್ರೆ ಇಲ್ಲ ಕಾಣಿಸುತ್ತೆ ಗಣಮಗ ಊರಿಗೆ ಹೋಗ್ಯಾನ ಅವ ಮೊನ್ನೆ. ಹೌದಾ ಅಕ್ಕ, ಊರಿಗೆ ಹೋಗ್ಯಾನ ನೋಡು. ನಾನು ಸೈಕಲ್ ಮ್ಯಾಗ ಇಟ್ಕೊಂಡ್ ಬರ್ತಿದ್ನು ಅವಾಗ ಕೊಡ್ಬೇಕಂದೆ ಬಾ ಅಂತ ಹೇಳಿ ಬಂದೇ ಇಲ್ಲ. ಅವ ಬರ್ಲದ್ ನೋಡಿ ಮೊನ್ನೆ ಶ್ರಾವಣದ ಮನೆ ಸ್ವಚ್ಛ ಮಾಡೀನಿ ಅಂತ ಹೇಳಿ ಎಲ್ಲ ತೆಗೆದಿಟ್ಟೆ ನಾವು ಸೀರೆ ದಾರಿ ನೋಡಿ ಇವತ್ತು ನಾನ ತೊಗೊಂಡ್ಬಂದು ನೋಡು. ಅದು ಬಂದು ನೋಡ್ತಾನೆ ಅವನೇ ಇಲ್ಲ. ಮತ್ತೆ ಎಲ್ಲ ಹೊಳ್ಳಿ ಹೊತ್ಕೊಂಡು ಹೋಗ್ಬೇಕಿನ್ನು. ಬಂದ್ರೆ ಹೇಳ್ತಂತು ಅವ್ ತೊಗೊಂಬರಂತ ಕುಂದ್ರೆ ಬರಲ್ಲ ನಿಂತ ಬಿಟ್ಟಲ್ಲ. ಇಲ್ಲೇ ಕುಂತಲ್ಲ ನೀ ಒಳಗೆ ಹೋಗೋಣ ಬಾ. ನಂದು ಹಾರೆ ಭಾಳ ಐತಿ, ಇಲ್ಲೇ ಕುಂತೊಂದಿಟ್ಟು ಮಾತಾಡಿ ಹೋಗ್ತೇನೆ ನಾನು. ಹೌದಲೇ, ಏನ್ ನಿನ್ನ ಮಗ ಶಾಲೆ ಕಲಿಯಕಂತ ಹೋದ ಬಂದೇ ಇಲ್ಲ ಎಷ್ಟು ದಿನ ಆತು? ಗಣಪನ ಬೇಕಾರೆ ಬಾ ಅನ್ಬೇಕಿಲ್ಲಲೇ. ಕಲಿದು ಮುಗಿತೀಗ ಒಂದು ಕೆಲಸ ಸಿಕ್ತಂದ್ರೆ ಬಂದು ಹೊಕ್ಕೇನು ಬೇಕು ಕೆಲಸ ಹುಡುಕಾಡಕತ್ತಾನೆ ಅನ್ನ. ತಗೋರಪ್ಪ ನೀವು ತಿಳ್ದಂಗೆ ಮಾಡ ಅಂದೆ. ಸಸಿ ಬರ್ತಾ ತಗೋರುವ ಹಂಗಾರಿನ ಚಿಂತಿಲ್ಲ. ಮಗ ಮತ್ತೇನು ನೌಕರಿ ಹತ್ತಂದ್ರೆ ನಾ ಸಸಿ ಹುಡುಕಿ ಮದುವೆ ಮಾಡೇ ಬಿಡೋದ. ಹೌದು, ಯಾರು ಅದಾರ ನಿಮ್ಮ ಇದ್ರಾಗ ಕಳಬಳ್ಳಿಯಾಗ? ಏನು ಬೇರೆ ಕಡೆನ ತೆಗಿತ್ರಿ ಹೆಣ್ಣ? ಯವ್ವ ಈ ಕಡೆ ಕಂಬಕ್ಕೆ ಕಾಣ್ಕೊಂಡಿರ್ತೀನಿ ತಡಿವಾಟ. ಯವ್ವ ಎಲ್ಲಿ ಕಳಬಳ್ಳಿ ಹಾರಿಗಿರ್ಲ ತಗ ಎಲ್ಲರ ಚಲೋ ಮಂತಾನದ ಇದ್ದಿದ್ದ ಒಂದು ಹುಡುಗಿ ತೆಗಿಬೇಕಂತ ಮಾಡಿ ಇವ ಯಾಕಂದ್ರೆ ನಾವು ಅಷ್ಟು ಹೇಳ್ಕೊಳ್ಳೋಂಗೂ ಇಲ್ಲ. ನೋಡಿ ಚಲೋ ಮಂತಂದಾಕಿದ್ರೆ ಚಿಂತಿಲ್ದಂಗೆ ಕತಿ. ಯಾಕಲ್ಲೇ ನಿಮ್ಗೇನು ಬ್ಯಾನ್ ಆಗೈತಿ? ಅಯ್ಯೋ ಅದೇನ ಅಂತ ಅನ್ಲ ಸಾಕಂದವನು ಸಾವುಕಾರ ಅಂತ ಬೇಕಂದವ ಬಡವಂತ. ನಿಮ್ಗೇನು ಕಡಿಮೆ ಆಗೈತಿ? ಕೈಯಾಗ ಕೊಳ್ಳಾಗ ಕಿವಿಯಾಗ ಮೂಗನ್ಯಾಗ ನೋಡಟ ಯಾಪತಿ ಬಂಗಾರ ಹೇರ್ಯ ನಮ್ಮ ಅಣ್ಣ ನಿನಗ ಮತ್ತು ಏನು ಕಡಿಮೆ ಆಗೈತಿ ಅನ್ನೋರಂಗೆ ಮಾತಾಡ್ತೀಯಲ್ಲ. ಅದೇನ ಇದ್ದಾರ ಮನೆಯಿಂದ ತಂದ್ರೆ ಇದ್ದಾರ ಮನೆಯಿಂದ ತಂದ್ರೆ ಮತ್ತು ಅವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ ನೋಡು. ತನ್ನಗೆ ಬಡವ್ರ ಮನೆ ಹೆಣ್ಣು ಮಕ್ಕಳು ತಂದು ಮಾಡ್ಕೊಂಡ್ರೆ ಹೇಳ್ದಂಗೆ ಕೇಳ್ದಂಗೆ ಮಾಡ್ಕೊಂಡು ಹೋಗೋ ಮಂತ ನಡ್ಸ್ಕೊಂಡು ಇವ ಅನ್ನಗೋ ಅವ್ನು ಮದುವೆದ ಹತ್ತಿ ಬಿಟ್ಟತ್ವ. ಇವ ಇಷ್ಟು ದಿನ ಏನು ಚಿಂತೆ ಇದ್ರಕ್ಕಿಲ್ಲ. ನನ್ನ ಮನೆ ಹಾಕೊಂಡಿನ ಮದುವೆ ಮಾಡ್ಕೋಬೇಕಂತ ನಾವು ಅನ್ಕೊಂಡಿದ್ವಿ. ಮತ್ತೆ ಏನು ಮಾಡೋದು ಈಗ? ಯಾವ್ದು ರೇಟ್ ಕಡಿಮೆ ಐತೆ ಕೈನ ಕೆಲಸ ಒಂದು ಸಿಕ್ಕಿಲ್ಲ ಅವಂಗ. ಕೆಲಸ ಸಿಕ್ಕಿಂದು ಆಮ್ಯಾಗ ಮನೆ ಹಾಕಿ ಮದುವೆ ಮಾಡ್ಬೇಕಂದ್ರೆ ಭಾಳ ದಿನ ಹೋಗತ್ತೆ. ಈಗೇನು ಮನಿನೂ ಅಷ್ಟೊಂದು ಗೀಳಾಗಿಲ್ಲ ಏನಿಲ್ಲ, ಚಲೋ ಐತಿ ಮನೆ ಹಂಗೇನಿದಿಲ್ಲ. ಆದ್ರೆ ಚಲೋ ಮನೆ ದೊಡ್ಡ ಮನೇನ ಕಟ್ಬೇಕು ಅಂತ ಅನ್ಕೊಂಡಿದ್ದೀವ. ಮತ್ತು ಮನೆ ನೋಡಿದ್ರೆ ಈಗ ಸದ್ಯದ ಮೆಟ್ಟಿಗೆ ಚಲೋ ಐತಿ. ನೋಡ್ಬೇಕು ಏನಾಕತ್ತೆ. ಮನೆ ಹಾಕಿ ಮದುವೆ ಮಾಡ್ಕೋತಾನೋ ಏನು ಇದ್ದಿದ್ರಾಗನ ನಡಿತೈತಿ ಅನ್ಕೋತಾರೋ ಏನೇನು ಮಾಡ್ತಾರೆ. ತಂದೆ ಮಗ ಅವರೇ ಬಿಟ್ಟಿದ್ದದೆಲ್ಲ. ಒಬ್ಬ ಮಗ ಅದನ್ನ ಇದಕ್ಕೆ ಚಿಂತೆ ಮಾಡ್ತಿದ್ವಿ. ಇನ್ನು ನೌಕರಿ ಹತ್ತಂದ್ರೆ ಮದುವೆ ಮಾಡಿಬಿಡ, ಆಮ್ಯಾಗ ಅವ್ರು ಬೇಕಾದಂಥದ್ದು ಅವ್ರು ಕಟ್ಟಿಸ್ಕೋತಾರೆ ಗಂಡ ಹೆಂಡತಿ ಕೂಡಿ. ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ಈಗ ಮನೆ ಚಲೋನ ಐತಿ, ಮನೆಗೆ ಏನಾಗೈತೆ ಅದಕ್ಕೆ? ಮನೆ ಚಲೋನ ಆಯ್ತು. ನೈವ ನಾನು ಸುಳ್ಳ ಅದೇನ ಅಂತಾರಲ್ಲ ಮನೆ ಹಾಕಿದ್ದು ಮಸನಕ್ಕೆ ಹಾಕಿದ್ದು ಸಮ ಅಂತ ದುಡ್ಡನ್ನ ಎಷ್ಟು ಸುರುವಿದ್ರೂ ಕಮ್ಮಿನ. ಈಗ ಸದ್ಯಕ್ಕೆ ಚಲೋ ಐತಕ್ಕ ಮನೆ, ಅದಕ್ಕೇನು ಚಿಂತಿಲ್ವ ಮನಿದು. ಆದರೆ ಇವನು ಕುಣಿತಾನ ನನ್ನ ಮಗನ ಮನೆ ಕಟ್ಸೋಣ ಅಂತೇಳಿ. ಈಗೇನಿಲ್ಲ ಅಂದ್ರೆ ಒಂದು 20-25 ಲಕ್ಷ ರೂಪಾಯಿ ಬೇಕು ಆ ಮನೆ ಹಾಕ್ಬೇಕಂದ್ರೆ. ಮತ್ತು ಇದ್ದಿದ್ದು ರೊಕ್ಕ ಎಲ್ಲ ಅದಕ್ಕೆ ಹಾಕಿಬಿಟ್ರೆ ಏನೋ ನೌಕರಿ ಇಲ್ಲ ಏನಿಲ್ಲ ಹಂಗೆ ಮನೆಗೆ ಲೋನ್ಗೇನು ತೆಗಿಸಿ ಮಾಡೋಣ ತಗೋರಿ ಅಂತಾನ. ಇದ್ದಿದ್ದು ರೊಕ್ಕ ಎಲ್ಲ ಅದನ್ನು ರೊಕ್ಕ ಹಾಕಿ ಮನೆ ಕಟ್ಟಿಬಿಟ್ರೆ ಏನು ಅದ್ರ ಲೋನ್ ತೀರಿಸ್ಬೇಕಂತಂದ್ರೆ ಏನು ತುಸಾ ದಿನ ಹೋಗತ್ತೆ. ಮತ್ತು ಆಮೇಲೆ ಇವ್ ಮದುವೆ ಮಾಡ್ಕೊಂಡ್ರೆ ಮತ್ತು ಅದ್ರ ಲೋನ್ ತೀರಿಸೋದು ಹೋಗ ಇವ ಅದಕ್ಕೆ ಬೇಡ ಏನು ಅಂತ ಹೇಳ್ತಾನೆ ನಾನು. ಏನು ಮಾಡ್ತಾವ ಏನೈತೆ ಮಾತಾಡ್ಕೊರಿ. ಗಂಡ ಮಕ್ಕಳು ಹೆಂಡತಿ ಇಷ್ಟು ಕುಡ್ಕೊಂಡು ಮಾತಾಡ್ಕೊಂಡು ಕಾಸು ಚಂತೆ ಯೋಚನೆ ಮಾಡಿ ಅಲ್ಲಲ್ಲಿ ಇನ್ನೂ ಕಡಿಮೆನೇ ಆಗಿಲ್ಲ ನಿನಗೆ ಬೆನ್ನು ನೋವು ಅದು ಬಿದ್ದಿದ್ದು? ದವಾಖಾನೆಗೆ ಹೋಗಿ ಬಂದಿಲ್ಲ ಕಡಿಮೆ ಆಗಿಲ್ಲ? ಇಲ್ಲ ಬಿಡ ಅಕ್ಕ, ಅದನ್ನು ಕಡಿಮೆ ಆಗೈತಿ. ಆದರೆ ಅವತ್ತು ಬಂದೀವ ದವಾಖಾನೆ ತೋರಿಸ್ಕೊಂಡು ಬಂದಿಂದ ನನ್ನ ಗಂಡನ ಹಸದ ಬಂದು ಕುಂತು ಬಿಟ್ಟೈತೆ. ನಾವು ಬರೋದಂದ್ರೆ ಬಾಕಲ್ಲಾಗ ಬಂದಿದ್ದ ಅಂತಂದ್ರೆ ನಾನು ನೋಡಿದ್ದ ನೆಗರಾಡಕದ ಬಿಡ್ತಾವ. ಅದು ನನ್ನ ಮಗ ಬಂದಿದ್ದ ಜಾಡಿ ಒದ್ದು ಹೊಡೆದು ಬಿಡ್ತಾವ ಪಡ್ ಅಂತೆ. ಅದೇನು ಒದ್ದತ್ತಿಲ್ಲ ಇಲ್ಲಿ ಪಕಡಿಗೆ ಹಿಡ್ಕೊಂಡಂಗೆ ಆಗ್ಬಿಟ್ಟದ. ಮತ್ತು ಹೋಗಿ ಬಂದ ಡಾಕ್ಟರ್ ಕಡೆ ತೋರಿಸ್ಕೊಂಡು ಬಂದಾನೆ. ಮತ್ತೆ 2 ಇಂಜೆಕ್ಷನ್ ಮಾಡ್ಯಾನೆ ಇವ ಅವನು. ಮತ್ತೆ 2 ಇಂಜೆಕ್ಷನ್ ಮಾಡಿ ಮತ್ತು ಗುಳಿಗೆ ಕೊಟ್ಟಿದ್ದ ತೊಗೊಂಡನಿ. ಆದ್ರೆ ಇಂತಲ್ಲಿ ಇನ್ನೂ ಒಂದಿಟ್ಟು ಹಿಡ್ಕೊಂಡಂಗೆ ಆಗೇಬಿಟ್ಟತ್ತೆ. ಅದೆಲ್ಲಿ ಕಡಿಮೆ ಆಕತಿ? ಜಲ್ದಿ ಆರಾಮಾಗಲಿ. ಮತ್ತು ಸೊಸಿ ಬರಾಕದಾಳೆ ಇನ್ನ ಆರಾಮ್ ತಿಂದು ಉಂಡು ಗಟ್ಟಾಗ. ಇವ ಏನು ಸೊಸಿಯೋ ಏನೋ ಸಾಕಾಗಿ ಹೋಗಿತ್ತು ಬಿಡು. ಅತ್ತಿಯಾರಿ ಕರೆಂಟ್ ಹೋಗ ನೋಡ್ರಿ, ಜೋಳ ಹಸ್ ಮಾಡಿಕೊಡ್ರಿ ಗಿರ್ನಿಗೆ ಒಯ್ಯಾಕ. ಅಯ್ಯೋ ಮರ್ತಾ ಬಿಟ್ಟು ನೋಡು ನಾನು
ಜೋಳ ಹಸ್ಬಿಡಕ್ ಮತ್ತೆ ಕರೆಂಟ್ ಹೋಗ್ತಾವೆ 3 ಗಂಟೆ ಅಂದ್ರೆ ತಗೊಂಬಾರೇ ಇಲ್ಲಿ ಎಲ್ಲ ತೊಗೊಂಬಂದಿಡಿಲಿ ಹಸ್ ಮಾಡ್ತೀನಿ. ಜೋಳ ಬೆಳ್ಳಗ ಚಲೋ ಅದಾವಲ್ಲ ಅಕ್ಕ. ಇನ್ನು ಹೊಲ್ದಾಗಿನೂ ಹೊಲ್ದಾಗಿನೂ ಅಲ್ವ ವಾಯ್ ಹೊಲ್ದಾಗಿನೂ ಎಲ್ಲ ಕೊಟ್ಟು ಬಿಡ್ತೇವೆ ಮಾರಾಕ. ಇಲ್ಲಿ ಬಂದಿದ್ರಲ್ಲ ಇಲ್ಲೇ ತೊಗೊಂಡಿದ್ವಿ ಒಂದು 2 ಪ್ಯಾಕೆಟ್. ಚಲೋ ಅದಾವ ರೊಟ್ಟಿನೂ ಚಲೋ ಅಕ್ಕವ. ಅಲ್ಲಿ ಜೋಳದ ರೊಟ್ಟಿ ಮಸ್ತ್ ಅಕ್ಕ ನೋಡು. ಹಿಂಗೆ ಹಿಡಿದ್ರೆ ಮೆತ್ತಾಗ ಮುಟ್ಟಿಗೆ ಅಕ್ಕವ ಅಷ್ಟು ಚಲೋ ಅದಾವ ರೊಟ್ಟಿ. ಚಲೋ ಅದಾವ. ಏನು ಜಾಸ್ತಿ ಅಕ್ಕಿ ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ. ಬೆಳಗಿಂತ ಚಲೋ ಅಕ್ಕ ರೊಟ್ಟಿ. ಬಂದಿದ್ಮೇಲೆ ನೋಡಿಲ್ಲ ಗಾಡಿ ಬಂದಿತ್ತಲ್ಲ ಎಲ್ಲಾರು ತೊಗೊಂಡ್ರು ಓಣ್ಯಾಗ. ನಾವು ಮಾರಕ್ಕೆ ತೊಗೊಳೋದಿಲ್ಲಕ್ಕ ಜೋಳನ. ಮತ್ತು ಹೊಲ್ದಾಗಿನ ಚಲೋ ಅದಾವ ಅವು ಚಲೋ ಅಕ್ಕ ಅವು ರೊಟ್ಟಿ. ಹಿಂಗಾಗಿ ಮತ್ತೆ ಹೊಳ್ಳಿ ಏನು ತೊಗೊಳೋದು ಅಂತೇಳಿ 2 ಪ್ಯಾಕೆಟ್ ಇಟ್ಕೊಂಡು ಉಳಿದಿದ್ದೆಲ್ಲ ಕೊಟ್ಟು ಬಿಡ್ತೀವಿ. ಮತ್ತು ವರ್ಷಾನ ಪೂರ್ತಿ ಬೇಕಲ್ಲ ಈಗ. ಅವಕ್ಕೂ ನಮ್ಮ ಮನೆ ಹಸ್ ಮಾಡಿದ್ನಿ ನಾನು. ಎಲ್ಲ ಹಸ್ ಮಾಡಿ ಚಂತೆ ಕೇರಿ ಗೀರಿ ಪೌಡ್ರ್ ಕೂಡಿಸಿ ಇಟ್ಟಾನಿ. ಒಂದಿಟ್ಟು ಬೇವಿನ ತಪ್ಪಲ ಗಿಪ್ಲ ಹಾಕಿ ಚಲೋ ಅದ. ನುಸಿಗಿಸಿ ಏನಾಗಿಲ್ಲ. ನೀವು ನಾವು 2 ದಿನ ನೀರ ಹಾಕಿ ತೊಳೆದು ಒಂದು 3-4 ಸತಿ ಒಣಗಿಸಿ ಪೌಡ್ರ್ ಹಾಕಿ ಬೇವಿನ ತಪ್ಪಲ ಹಾಕಿ ಇಟ್ಟೇವಿ. ನುಸಿ ಆಗೋದಿಲ್ಲ ತೊಗೊಂಡು ಪೌಡ್ರ್ ಹಾಕಿ ಚಲೋ ಇರ್ತಾವೆ. 2 ಹೊತ್ತು ಮಾಡ್ತೀರಿ ಅಕ್ಕ ರೊಟ್ಟಿನ? ಮಾಡ್ತೀವಿ ಒಮ್ಮೆ. ಇಲ್ಲ ಅವು ಹೆಂಗೆ ತಿರುಗಿದ್ದು ಹಂಗೆ ಒಮ್ಮೆ ಮಾಡ್ತಾವೆ. 2 ಹೊತ್ತು ಮಾಡ್ತಾವ. ಒಮ್ಮೆ ಬೇಸರ ಮಾಡ್ಕೊಂಡ್ರೆ ಅಂತಂದ್ರೆ ಮಾಡೋದಿಲ್ಲ. ಮತ್ತೇಂದ್ರ ಬೇರೆ ಏನಾರ ಮಾಡಿಬಿಟ್ಟಿರ್ತಾರೆ. ನಾನು ಸುಮ್ಮನೆ ಇರ್ತೇನೆ, ತಲೆ ಕೆಡಿಸೋದಿಲ್ಲ. ಯಾಕಂದ್ರೆ ಆರಾಮಿದ್ದ ಮಾಡಿರ್ತಾರಲ್ಲ ಹೆಂಗ್ರೆ ಯಾಕೆ ಮಾಡ್ಕೊಳ್ರಕ್ಕಂತೆ. 1 ಟೈಮ್ ರೊಟ್ಟಿ ಬೇಕವ ನಮಗೆ. 1 ಟೈಮ್ ರೊಟ್ಟಿ ಇಲ್ಲ ಅಂತಂದ್ರೆ ಮತ್ತೆ ಹೊಟ್ಟಿನ ತುಂಬಿದ್ರು ಬಿಡು ನಮಗೆ. ಯಾಕಂದ್ರೆ 2 ರೊಟ್ಟಿ ತಿಂದ ಅನ್ನ ಉಂಡು ಬಿಟ್ಟಿವಿ ಅಂತಂದ್ರೆ ಹೊಟ್ಟೆ ತುಂಬೋದಂಗತ್ತೆ. ಬರೀ ಅನ್ನ ಉಂಡ್ರು ಹೊಟ್ಟೆ ತುಂಬೋದಿಲ್ಲ, ಬರೀ ರೊಟ್ಟಿ ತಿಂದ್ರು ಹೊಟ್ಟೆ ತುಂಬೋದಿಲ್ಲ. ನೀ ಮಾಡ್ತೀಯಲ್ಲ ಜುನ್ಕದೋಡಿ ಅಂದ್ರೆ ಹಿಟ್ಟಿನ ಪಲ್ಯ. ನಮ್ಮ ಕಡೆ ಎಲ್ಲ ಹಿಟ್ಟಿನ ಪಲ್ಯ ಅಂತಾರೋ. ಒಬ್ಬೊಬ್ರು ಏನಂತಾರೆ ಜುನ್ಕದೋಡಿನೂ ಅಂತಾರೆ. ಮಾಡಿಕೊಡಿ ಒಂದಿನ. ನನಗ್ರ ಭಾಳ ತಿನ್ನೋಂಗೆ ಆಗ್ಬಿಟ್ಟದನ್ನ. ಮೊನ್ನೆ ಅನ್ಬೇಕಂತ ಮಾಡಿದ್ದೆ ನಾನು ಇನ್ನು ಮುಂದೆ. ಅವತ್ತು ಮಾಡಿದ್ದಿಲ್ಲ. ಇವಾಗ ಹೊಲಕ್ಕೆ ಹೋಗಿದ್ದಿಲ್ಲ ಒಂದಿನ ಎಲ್ಲರೂ ಕೂಡಿ ಹೊಲದಾಗ ಕಟ್ಕೊಂಡ್ಬಂದಿದ್ದೆ ನೋಡಿ. ಏನು ಶಿವಿ ಆಗಿತ್ತು ತಂದಿ ಅದು. ಭಾಳ ಅಂದ್ರೆ ಭಾಳ ಹಿಡಿಸ್ಬಿಡತ್ತೆ ನನಗೆ. ಅವತ್ತಿನಿಂದ ನಿನ್ನ ಕಡೆ ಇನ್ನೂ ಮಾಡಿಸ್ಕೊಂಡು ತಿನ್ಬೇಕು ಅಂದ ಅಂತಾನೆ. ನನಗೆ ಹೇಳಕ್ಕೂ ನೆನಪಾಗಿಲ್ಲ. ಒಂದಿನ ಮಾಡಿಕೊಡ ಆಯ್ಕ. ಅಯ್ಯ ಅಯ್ಯ ಹೆಂಗೆ ಮಾಡಿ ಕೇಳಿಲ್ಲಲೇ. ಅಲ್ಲ ಒಂದಿನ ಯಾರು ಏನು ಕೇಳೋಂಗಿಲ್ಲ ಬಿಡೋಂಗಿಲ್ಲ. ನೀನು ಹೆಂಗೆ ಮಾಡಿ ಹಿಟ್ಟಿನ ಪಲ್ಯ ಮಾಡಿಕೊಡಕ ಅಂತ ಕೇಳಿದಿಲ್ಲ. ಹೊಲಕ್ಕೆ ಹೋಗಿದೆಯಲ್ಲ ಆಯ್ಕ. ಎಲ್ಲರೂ ಕೂಡಿ ಹೊಲದಾಗ ಉಂಡಿದೆಲ್ಲ ಇವ. ಅವತ್ತು ನೀನು ಎಣ್ಣೆಗಾಯಿ ಪಲ್ಯ, ಬದ್ನಿಕಾಯಿ ಎಣ್ಣೆಗಾಯಿ, ಆಮ್ಯಾಗ ಹಿಟ್ಟಿನ ಪಲ್ಯ ಮಾಡ್ಕೊಂಡು ಬಂದಿದ್ದು ನೋಡು. ಕಟಕ್ ರೊಟ್ಟಾಗ ಭಾಳ ಸಿಹಿ ಹತ್ತಿ ಬಿಡ್ತದೆ. ಅವತ್ತಿನಿಂದನೂ ನಿನ್ನ ಕಡೆ ಒಮ್ಮೆ ಮಾಡಿಸ್ಕೋಬೇಕು ಅಂದ ಅಂತಾನೆ. ನೆನಪನ ಆಗವಲ್ದದು. ಹೊಳ್ಳಿ ನಾನು ಮಾಡೀನಿ ಮನ್ಯಾಗ. ಆದ್ರೆ ನೀ ಮಾಡಿದಷ್ಟು ಟೇಸ್ಟ ಬರಲಿಲ್ಲದು. ಅಷ್ಟು ಸಿಹಿನೂ ಹತ್ತಿಲ್ಲ ನನಗೆ. ಬೇಡ ಸರಿ ಒಂದ್ಸತಿ ಆಕಿ ಕಡೆನ ಮಾಡಿಸ್ಕೊಂಡ್ರಾತ ಅಂತ ಹೇಳಿ ನಿನ್ನ ಕಡೆನ ಮಾಡಿಸ್ಕೊಂಡು ಇವತ್ತು ಹೆಂಗೆ ಮಾಡಿ ಅದು ನೆನಪಾತ್ ನೋಡಿ ಹೇಳಾಕ. ಮಾಡ್ಕೊಡ್ತಾನೆ ತಗೋರ್ಲೆ. ಮನ್ಯಾಗ ಬಿಸಿದೈತಿ. ಹಬ್ಬದಕ್ಕಿಂತ ಮುಂಚೆನೇ ಬಿಸಿಟ್ಟಿದ್ನಿ. ಹಿಟ್ಟೈತಿ ಹಂಗೆ ಬಿಸಿದ್ದು ಮಾಡೇಲಿ ನಾನು ಭಾಳ ದಿನ ಆಯ್ತು. ನನಗೂ ತಿನ್ನೋಂಗುನಾಗೈತಿ. ಮತ್ತು ನೀನು ಹೇಳಿದಿಲ್ಲ ಮಾಡ್ಕೊಡ್ತಾನೆ ತಗೋ ಒಂದಿನ. ನಾಳೆ ಮಾಡ್ತಾನೆ ಇಲ್ಲ ನಾಡ್ದಾರ ಮಾಡ್ತಾನೆ. 2 ದಿನದಾಗ ಒಂದಿನ ಮಾಡಿ ಕೊಟ್ಟು ಕಳಿಸ್ತಂತು. ಅದೇನೋ ಆಗಲಿ ನೀನು ಯಾವ 5 ಸ್ಟಾರ್ ಹೋಟೆಲ್ನಾಗ ಕುಂತು ಉಂಡ್ರು ನಮ್ಮ ಉತ್ತರ ಕರ್ನಾಟಕದ ಊಟ ಉಂಡಂಗೆ ಆಗೋದಿಲ್ಲ ನೋಡು. ಅದೇನು ಕಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಅರದ ಖಾರ, ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ, ಹಿಟ್ಟಿನ ಪಲ್ಯ, ಮೊಳಕೆ ಕಾಳು ಪಲ್ಯಗಳು ಬೇಕಾದ ತಗೋ. ನೀನು ನಮ್ಮ ಕಡೆದು ವೆರೈಟಿ ಅಡುಗೆನ ಹಗ್ಗ ನಿನ್ನ ಸ್ವರ್ಗನ ಬಿಡೋದ ನಾವು ಉಂಡ್ರೆ. ಈಗ ಊಟ ಮಾಡೋ ಟೈಮ್ದಾಗ ಮಟ ಮದ್ದಿಂದ ಏನು ನೆನಪು ಮಾಡಿದಿವ ನೀನು ಉತ್ತರ ಕರ್ನಾಟಕದ ಅಡುಗೆನ. ಹೋಗ್ಲಿ ಬಿಡು. ನೀ ಏನು ರಿಯಾಕ್ಟ್ ಮಾಡು. ನನಗೆ ಮಾತ್ರ ಹಿಟ್ಟಿನ ಪಲ್ಯ ಯಾವಾಗ ಮಾಡಿಕೊಡ್ತೀನಿ ನೋಡಿ ಮಾಡಿಕೊಡ್ವಟ್ಟು. ಆದರೂ ಏನೋ ಅನ್ನಿಕ್ಕ ನೀನು ನಮ್ಮದು ಊಟನ ಊಟ ಅಲ್ಲ. ಬೇಕಾದಷ್ಟು ದೇಶ ಸುತ್ತು ನೀನು. ಬೇಕಾದಷ್ಟು ರಾಜ್ಯಗಳು ಅಡ್ಡಾಡ ನೀನು. ಬೇಕಾದಲ್ಲಿ ಹೋದ್ರೂ ಮತ್ತು ಹೊಳ್ಳಿ ಬಂದು ಈ ಥರ ನಮ್ಮ ಅಡುಗೆ ಉಂಡಾಗ ನಮಗೆ ಸಮಾಧಾನ ಆಗತ್ತೆ. ಹೊಡ್ತಂತ ಹೊರತಾಗಿ ಬೇಕಾದಲ್ಲಿ ಅಡ್ಡಾಡಿ ಬಂದ್ರೂ ನಾವು ಟೂರ್ ಗಿರಿಗೆ ಹೋದಲ್ಲೆಲ್ಲ ಅಡ್ಡಾಡೇವಲ್ಲಿ ಇವ ಒಗ್ಗ ಇವ ಇಂಥ ಊಟ ಎಲ್ಲಿ ಸಿಗೋದಿಲ್ಲ ಬಿಡು. ಇವ ಮಾತಾಡ್ಕೊಂತ ಇಲ್ಲೇ ಕುಂತ್ನಿ. ಹೊಕ್ಕೇನಿವ ಊಟದ ಟೈಮ್ ಆಯ್ತು. ನನ್ನ ಗಂಡು ಊಟಕ್ಕೆ ಬರ್ತೈತಿ. ಹೋಗಿ ಒಂದಿಟ್ಟು ಊಟಕ್ಕೆ ಕೊಟ್ಟು ಮನೇನು ಹಾರೆ ಮಾಡ್ಕೋತಾನೆ. ಅವ ಕೌಂದಿ ಹುಲಿ ಅವ ಬಂದ್ರಟ್ಟು ಫೋನರ ಹಚ್ಚಕ. ಇಲ್ಲ ಅಂತಂದ್ರೆ ನೀ ಆ ಕಡೆ ಬಂದಾಗ ಹೇಳಿ ಕಾಟ ಬಂದಾನಂತ ಹೇಳಿ ಸುಮ್ಮನೆ ಹೊತ್ಕೊಂಡ್ಬಂದವ. ನಾನು ಮೊದಲು ಕೇಳಿಲ್ಲ. ಅಲ್ಲೇ ಬಾಜು ಮನೆ ಐತಲಿ ಅಲ್ಲಿಟ್ನಿ ಗಂಟನ ಅದನ್ನು ಹೊತ್ಕೊಂಡು ಹೋಗ್ಯೇನೇನು. ಮತ್ತೆ ಬಂದಾಗ ತಂದ್ರೆ ಆತು. ಯಾಕೆ ಇನ್ನೂ ಊಟ ಆಗಿಲ್ಲನ? ಇಲ್ಲ ಯಾಕ ಇನ್ನೂ ಬಂದಿರ್ಕಿಲ್ಲ ಅವ್ರು ಹೊಲದಿಂದ. ಈಗೇನು ಹೊಲಕ್ಕೆ ಹೋಗೋದಿಲ್ಲ. ಮತ್ತು ನನಗೂ ಆರಾಮಿಲ್ದಂಗೆ ಆಗ್ಬಿಟ್ಟತಿ. ಹಿಂಗಾಗಿ ಏನು ಬುತ್ತಿ ಕಟ್ಕೊಂಡು ಹೋಗೋದಿಲ್ಲ ಹೊಲಕ್ಕೆ. ಅವರ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ. ಮತ್ತು ಅವ್ರು ಬರೋ ಮಟ್ಟ ನಾ ಎಲ್ಲಿ ಉಂಡ್ಲಿ ಒಬ್ಬೇಕೆ ಅಂತೇಳಿ ಸುಮ್ಮನೆ ಅದೇ. ಈಗ ಬರ್ತಾರೆ. ಈಗ ಓಕೆ ನಾನು ಬರ್ತೀನಿ ತಗೋರ ಅಕ್ಕ. ಆಯ್ತು ತಗೊಳ್ಳಿ. ಮತ್ತು ಊಟ ಅದು ಮಾಡ್ಬೇಕಂತೆ. ಊಟ ಅದು ಮಾಡೋ ಟೈಮ್ ಆಗೈತಿ. ಇವಷ್ಟು ಬಡ ಹಸ್ ಮಾಡಿ ಉಳಿದಿದ್ದೆ ತಿಟ್ರ ಆ ಕಡೆ. ಅದ್ರ ಜೋಳ ಗುಂಡಾಳಿಲ್ಲ ಏನಿಲ್ಲ. ಸಂಖ್ಯೆ ಹಾಕೋ ಅವಶ್ಯಕತೆ ಇಲ್ಲ. ಅಂತ ಚಲೋ ಜೋಳ ಅದಾನ. ನಾನು ನೋಡೋನ್ ಕಡೆ ಹಾಂಗಟ ನೋಡಕತ್ನಿ. ಒಂದೆರಡು ಮರ ಕೇರಿದ್ರ ಅಂತ ಹೇಳಿ ಏನಿಲ್ಲ ಜೋಳ. ಅಂತ ಚಲೋ ಜೋಳ ಅದಾವ. ಪೌಡ್ರ್ ಒಂದು ಬಂದ್ಬಿಟ್ಟತ್ತಲ್ಲ. ಹಿಂಗಾಗಿ ಏನೇನು ಬಂದತ್ತಂತ ಎಣ್ಣೆ ಏನು ಗೊತ್ತಿಲ್ಲ ನನಗೆ. ಪೌಡ್ರ್ ಬಂದತ್ತಂತ ಪೌಡ್ರ್ ಹಾಕಿಟ್ಟನಲ್ಲ. ಹಿಂಗಾಗಿ ಏನಾಗಿಲ್ಲ. ಅಂತ ಚಲೋ ತೊಳೆದು ಮುಟ್ಟಿಲ್ಲ ಜೋಳನ. ಬಡ ಗಿರ್ನಿಗೂ ಕರೆಂಟ್ ಹೋಗ್ತಾವೆ ಹಾಕ್ಸ್ಕೊಂಡು ಬಂದ್ಬಿಟ್ರೆ ಚಿಂತಿಲ್ಲ. ಆಮೇಲೆ ಕರೆಂಟ್ ಹೋದ್ರೆ ಏನು ಮಾಡೋದು. ಮತ್ತೆ ರೊಟ್ಟಿ ಇಲ್ದಂಗೆ ಆಗತ್ತೆ. ಸುಧಾ ಸುಧಾ ಇವೆಲ್ಲ ಎತ್ತಿಡ್ರಲ್ಲೇ ತಗದ ಕರೆಂಟ್ ಹೋಗೋಣ. ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡ್ಬರ್ತಾನೆ ಪುನಃ.
ಅವನ ಡೂಸನ ಬಿದ್ದುವನ ಎಲ್ಲ ಎತ್ತಿಟ್ಟು ನಾನು ಗಿರ್ನ ಹಾಕ್ಸ್ಕೊಂಡ್ ಬಿಡ್ತಾನೆ ಬಿಡತ್ತ ಮಕ್ಕೊಂಡು ಅವೇನೈತೆ ಮಕ್ಕೋಲ್ಬೇಕು ಇಲ್ಲ ಹಂಗೆ ಬಿಟ್ನೆ ಮತ್ತೆ ಕರೆಂಟ್ ಹೋಕಾವ ಮತ್ತೆ ಒಳ್ಳಿನ ಯಾವಾಗ ಏನ ರಾತ್ರಿ ಹೊಟ್ಟಿಲ್ದ ಹಂಗಾಕತ್ ಮತ್ತೆ ಬೇಡ ಬೇಡ ಹಾಕ್ಸ್ಕೊಂಡು ಬಂದ್ಬಿಡ್ತಾನೆ